ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನಿವತ್ತು ನಿಮಗೆ ತೋರಿಸ್ತಕ್ಕಂತಹ ದೇವಸ್ಥಾನ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿರುವಂತಹ ಗರುಡ ದೇವಸ್ಥಾನ. ಪುರಾಣ ಪ್ರಸಿದ್ಧ ಗರುಡ ದೇವಸ್ಥಾನದಲ್ಲಿ ಉತ್ತರಾಭಿಮುಖವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆಯಂತೆ. ಇದು ಬೆಂಗಳೂರಿನಿಂದ 120 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ ಮತ್ತು ಮುಳುಬಾಗಿಲಿನಿಂದ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ದೇವಸ್ಥಾನ ತುಂಬ ದೊಡ್ಡಕ್ಕೇನಿಲ್ಲ, ತುಂಬ ಚಿಕ್ಕದಾಗೇ ಇದೆ, ಒಂದು ಪುಟ್ಟ ಗ್ರಾಮದಲ್ಲಿ ಇದೆ. ಆದರೆ ಇದರ ಪುರಾಣ ಮತ್ತು ಇದರ ಮಹಿಮೆ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಅಂದವೇ ನಾವು ತಿಂಡಿ ತಿಂದ್ಕೊಂಡು ಹೋದ್ವಿ. ಮನೆಯಿಂದ ತಿಂಡಿ ತಿಂದು ಹೊರಟಿರಲಿಲ್ಲ, ಸೊ ಹೋಟೆಲ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಮತ್ತೆ ಸ್ವಲ್ಪ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿನ. 2 ವೀಲರ್ಗೆ ಏನು ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ, ಎಲ್ಲಿ ಬೇಕಾದರೂ ಗಾಡಿಯನ್ನು ಪಾರ್ಕ್ ಮಾಡ್ಬೋದು. ಆದರೆ 4 ವೀಲರ್ಗೆ ಮಾತ್ರ 30 ರೂಪೀಸ್ ಕೊಟ್ಬಿಟ್ಟು ಪಾರ್ಕಿಂಗ್ನ ಮಾಡಬೇಕಾಗತ್ತೆ. ಬೆಳಿಗ್ಗೆ ಇಲ್ಲಿ ತಿಂಡಿ ಕೂಡ ಕೊಡ್ತಾರಂತೆ, ನಮಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾವು ಹೋಟೆಲಲ್ಲಿ ತಿನ್ಕೊಂಡು ಬಂದ್ವಿ. ಇಲ್ಲಿ ಪ್ರತಿದಿನ ಬೆಳಿಗ್ಗೆ ತಿಂಡಿಯ ವ್ಯವಸ್ಥೆ ಕೂಡ ಇರತ್ತಂತೆ. ಯಾಕೆಂದರೆ ಅದೊಂದು ಪುಟ್ಟ ಗ್ರಾಮ ಆಗಿರೋದ್ರಿಂದ ಹೋಟೆಲ್ಗಳಿದ್ದಾವೆ, ಒಂದು 3-4 ಹೋಟೆಲ್ಗಳಿದ್ದಾವಂತೆ. ಆದರೂ ಜಾಸ್ತಿ ಹೋಟೆಲ್ಗಳು ಇಲ್ಲದೆ ಇರೋ ಕಾರಣಕ್ಕೆ ಇಲ್ಲಿ ಬೆಳಿಗ್ಗೆ ತಿಂಡಿಯನ್ನು ಕೊಡ್ತಾರೆ. ಮತ್ತು ವೀಕೆಂಡ್ಸಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ವೀಕ್ ಡೇಸಲ್ಲಿ ಬಂದರೆ ನೀವು ಆರಾಮಾಗಿ ಫ್ರೀಯಾಗಿ ನೋಡ್ಬೋದು. ವೀಕ್ ಡೇಸಲ್ಲಾದರೆ ಎಲ್ರಿಗೂ ರಜೆ ಇರುತ್ತಲ್ಲ, ಸೊ ತುಂಬ ಭಕ್ತಾದಿಗಳು ಇಲ್ಲಿ ಇರ್ತಾರೆ, ತುಂಬ ರಶ್ ಇರುತ್ತೆ. ಸೊ ನಾವಿವತ್ತು ವೀಕ್ ಡೇನಲ್ಲಿ ಬಂದಿದ್ದೀವಿ. ಬನ್ನಿ ಹಾಗಾದರೆ ಹೇಗಿದೆ ದೇವಸ್ಥಾನ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ. ಇಲ್ಲೇನಾದರೂ ನಮಗೆ ಪ್ರಾಬ್ಲಮ್ಸ್ ಇದೆ, ನಾವು ಇಲ್ಲಿ ಪೂಜಾರ ಹತ್ರ ಮಾತಾಡಬೇಕು ಅಂತ ಏನಾದರೂ ಇದ್ದರೆ ನಿಮಗೆ ಮೊದಲೇ ನಾವು ಅವರಿಗೆ ತಿಳಿಸ್ಬಿಟ್ಟು ಅವರಿಂದ ನಾವೊಂದು ಟೋಕನ್ನ ತೊಗೋಬೇಕಾಗತ್ತೆ. ಆ ಟೋಕನ್ಗೆ 100 ರೂಪಾಯಿನ ಕೊಡಬೇಕಾಗತ್ತೆ. 100 ರೂಪಾಯಿ ಕೊಟ್ಬಿಟ್ಟು ಟೋಕನ್ ತೊಗೊಂಡ್ರೆ 10 ಗಂಟೆಯ ನಂತರ ನಾವು ಪೂಜಾರಿಯವ್ರ ಹತ್ರ ಮಾತಾಡಿಬಿಟ್ಟು ನಮ್ಮ ಸಮಸ್ಯೆ ಏನಿದೆ ಅವ್ರ ಹತ್ರ ಹೇಳಿದರೆ ಅದಕ್ಕೆ ಅವರು ನಮಗೆ ಪರಿಹಾರವನ್ನು ಕೊಡ್ತಾರಂತೆ. ಇದು ಎಷ್ಟು ಮಟ್ಟಿಗೆ ನಿಜನೋ ಅಥವಾ ಸುಳ್ಳೋ ಗೊತ್ತಿಲ್ಲ, ಬಟ್ ಅಲ್ಲಿರುವಂಥ ಭಕ್ತಾದಿಗಳನ್ನ ಕೇಳಿದ್ರೆ ಸೊ ಅವರು ಆ ಒಂದು ಪೂಜಾರಿ ಹೇಳುವಂತಹ ಮಾತನ್ನು ನಂಬುತ್ತಾರೆ. ಸೊ ನೀವು ವೀಕೆಂಡಲ್ಲಿ ನೋಡಬೇಕು, ತುಂಬ ಅಂದರೆ ತುಂಬ ರಶ್ ಇರ್ತಾರೆ. ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಪರಿಹಾರನ ತಗೊಳ್ಳೋದಕ್ಕೆ ತುಂಬ ಜನ ಇರ್ತಾರೆ. ನೋಡಿ, ಬಂದ್ವಿ ದೇವಸ್ಥಾನಕ್ಕೆ. ಇದೇ ಎಂಟ್ರೆನ್ಸ್, ಹೀಗೆ ಇದೆ ದೇವಸ್ಥಾನ. ತುಂಬ ಅಂದರೆ ತುಂಬ ದೊಡ್ಡಕ್ಕೇನಿಲ್ಲ, ತುಂಬ ಚಿಕ್ಕದಾಗೇ ಇದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಗರುಡ ದೇವರು, ವಿಷ್ಣುವಿನ ವಾಹನ ಆಗಿರ್ತಕ್ಕಂಥ ಗರುಡ ಸ್ವಾಮಿಯು ಬಲಗೈಯಲ್ಲಿ ನಾರಾಯಣ ಸ್ವಾಮಿಯನ್ನು ಮತ್ತು ಎಡಗೈಯಲ್ಲಿ ಲಕ್ಷ್ಮೀ ದೇವಿಯನ್ನು ಹಿಡಿದಿರುವಂತೆ ಇಲ್ಲಿ ಚಿತ್ರಿಸಲಾಗಿದೆ. ಮತ್ತು ಗರುಡರ ಮೈ ಮೇಲೆ 8 ಸರ್ಪಗಳು ಇದೆಯಂತೆ. ಇಲ್ಲಿ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗೋದ್ರಿಂದ ಏಕಕಾಲದಲ್ಲಿ 8 ಪ್ರಕಾರದ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. 9 ಗಂಟೆಗೆ ಇಲ್ಲಿ ಅಭಿಷೇಕ ನಡೆಯುತ್ತೆ. ಸೊ ಆ ಟೈಮಲ್ಲಿ ಬಂದರೆ ನಾವು ಗರುಡ ಸ್ವಾಮಿಯ ಮೈ ಮೇಲೆ ಇರುವಂತಹ ಸರ್ಪಗಳ ಚಿತ್ರ ನಮಗೆ ಕಾಣಿಸುತ್ತೆ. ಸೊ ಅಭಿಷೇಕ ಆದಮೇಲೆ ಹೂವುಗಳಿಂದ ಗರುಡ ಸ್ವಾಮಿಯನ್ನು ಅಲಂಕಾರ ಮಾಡೋದ್ರಿಂದ ಅವರ ಮೈ ಮೇಲೆ ಇರ್ತಕ್ಕಂಥ ಸರ್ಪಗಳ ಚಿತ್ರ ನಮಗೆ ಕಾಣಿಸೋದಿಲ್ಲ. ತಲೆಯ ಮೇಲಿರುವಂತಹ ಒಂದು ಸರ್ಪದ ಚಿತ್ರ ಮಾತ್ರ ತುಂಬ ಅಬ್ಸರ್ವ್ ಮಾಡಿದ್ರೆ ಕಾಣಿಸುತ್ತೆ. ಇನ್ನು 7 ಸರ್ಪಗಳು ನಮಗೆ ಕಾಣಿಸೋದಿಲ್ಲ. ಸೊ ಇಲ್ಲಿ ಬಂದು ಪೂಜೆ ಮಾಡೋದ್ರಿಂದ ಒಂದೇ ಬಾರಿ 8 ರೀತಿಯ ಸರ್ಪ ದೋಷಗಳೇನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಗರುಡನಿಗೆ ಗರ್ಭಗುಡಿಯನ್ನು ಹೊಂದಿರತಕ್ಕಂಥ ಏಕೈಕ ದೇವಸ್ಥಾನ ಇಡೀ ಪ್ರಪಂಚದಲ್ಲೇ ಇದು ಒಂದೇ ಇರೋದಂತೆ. ಬೇರೆ ಎಲ್ಲೂ ಗರುಡ ದೇವಾಲಯ ಇಲ್ಲ. ಒಂದು ವೇಳೆ ಗರುಡ ದೇವಾಲಯ ಇದ್ದರೂ ಗರ್ಭಗುಡಿಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಪ್ರಪಂಚದಲ್ಲೇ ಬೇರೆ ಎಲ್ಲೂ ಇಲ್ಲ. ಇದು ಒಂದೇ ಏಕೈಕ ದೇವಸ್ಥಾನ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಎಲ್ಲ ದೇವಸ್ಥಾನಕ್ಕೂ ಅದರದೇ ಆದಂತಹ ಇತಿಹಾಸ ಇರುತ್ತೆ. ಹಾಗೆ ಈ ದೇವಸ್ಥಾನಕ್ಕೂ ಕೂಡ ಒಂದು ಇತಿಹಾಸ ಇದೆ. ಏನಪ್ಪ ಇತಿಹಾಸ ಅಂತಂದರೆ, ರಾಮಾಯಣದ ಕಾಲದಲ್ಲಿ ರಾವಣ ಸೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗುವಾಗ ಸೀತೆಯ ಸಹಾಯಕ್ಕೆ ಒಂದು ಪಕ್ಷಿ ಬರುತ್ತೆ. ಜಟಾಯು ಎನ್ನುವಂತಹ ಪಕ್ಷಿ ರಾವಣನನ್ನು ಅಡ್ಡ ಹಾಕುತ್ತೆ. ಆಗ ಕೋಪಗೊಂಡಂತಹ ರಾವಣ ತನ್ನ ಖಡ್ಗದಿಂದ ಜಟಾಯುವಿನ 2 ರೆಕ್ಕೆಯನ್ನು ಕಟ್ ಮಾಡ್ತಾನಂತೆ. ಸೊ ಸಾವಿರಾರು ಕ್ಷೇತ್ರಗಳನ್ನ ದಾಟ್ಕೊಂಡು ಬಂದು ಆ ಜಟಾಯು ಪಕ್ಷಿ ಈ ಜಾಗದಲ್ಲಿ ಪ್ರಾಣವನ್ನು ಬಿಡುತ್ತಂತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಕೋಲಾದೇವಿ ದೇವಸ್ಥಾನ ಅನ್ನೋಂಥ ಹೆಸರು ಕೂಡ ಬಂದಿದೆ. ಆ ಪಕ್ಷಿ ಬಿದ್ದ ಜಾಗದಲ್ಲಿ ಒಂದು ವಿಗ್ರಹನ ತಂದು ಲೋಕ ಕಲ್ಯಾಣದ ಸಂಕೇತವಾಗಿ ಶ್ರೀ ರಾಮಾನುಜ ಆಚಾರ್ಯರು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಈ ಒಂದು ದೇವಸ್ಥಾನಕ್ಕೆ ಇದೇನು ನಿನ್ನೆ ಮೊನ್ನೆ ಒಂದು ಪ್ರತಿಷ್ಠಾಪನೆ ಮಾಡಿ ಕಟ್ಟಿರುವಂತಹ ದೇವಸ್ಥಾನ ಅಲ್ಲ. 1100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಪುರಾಣ ದೇವಸ್ಥಾನ ಈ ಗರುಡ ದೇವಸ್ಥಾನ ಆಗಿದೆ.
ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು. ಗರುಡ ಸ್ವಾಮಿ, ವಿಷ್ಣುವಿನ ವಾಹನ ಆಗಿರ್ತಕ್ಕಂತಹ ಗರುಡ ಸ್ವಾಮಿ ಬಲಗೈಯಲ್ಲಿ ನಾರಾಯಣ ಸ್ವಾಮಿಯನ್ನು ಮತ್ತು ಎಡಗೈಯಲ್ಲಿ ಲಕ್ಷ್ಮೀ ದೇವಿಯನ್ನು ಹಿಡ್ಕೊಂಡು ನಿಂತಿರುವ ತರಹ ಒಂದು ಚಿತ್ರಣವನ್ನು ಮಾಡಿದ್ದಾರೆ. ಇಲ್ಲಿ ಫುಲ್ ಅಲಂಕಾರ ಮಾಡಿದ್ದಾರೆ. ನಮಗೆ ಕಾಣಿಸ್ತಾ ಇದೆ, ಈ ಕಡೆ ಸೈಡು ನಾರಾಯಣ ಸ್ವಾಮಿ ಮತ್ತು ಆ ಕಡೆ ಸೈಡು ಲಕ್ಷ್ಮೀ ದೇವಿ ಇರೋದು. ತುಂಬ ಒಂದು ಶಕ್ತಿ ಇರುವಂತಹ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಹೋದರೆ ಖಂಡಿತವಾಗಲೂ ಸರ್ಪ ದೋಷ ಇರುವಂಥವ್ರಿಗೆ ಖಂಡಿತ ಪರಿಹಾರ ಸಿಗತ್ತೆ ಅನ್ನುವಂಥದ್ದು ಒಂದು ಪ್ರತೀತಿ ಇದೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗುವಂಥ ಅವಕಾಶ ಸಿಗುತ್ತೆ, ಈಗ ಸಪೋಸ್ ಬೆಂಗಳೂರಲ್ಲಿರೋರು ಅಥವಾ ಈ ಕೋಲಾರದ ಸುತ್ತಮುತ್ತ ಇರೋರು ಅಥವಾ ಎಲ್ಲಿಯವರಾದರೂ ಕೂಡ ಪರವಾಗಿಲ್ಲ, ಹೋಗುವಂಥ ಚಾನ್ಸ್ ಸಿಕ್ಕಿದ್ರೆ ಒಂದು ಸತಿ ಹೋಗಿ ಬನ್ನಿ. ಒಂದು ಸತಿ ಹೋದರೆ ನಿಮಗೆ ಮತ್ತೆ ಮತ್ತೆ ಹೋಗಬೇಕು ಅನ್ನುವಂತಹ ಅನುಭವವನ್ನು ಕೊಡುವಂತಹ ದೇವಸ್ಥಾನ. ತುಂಬ ಟೈಮಿಂದ ನನ್ನ ಅತ್ತಿಗೆ ಫ್ಯಾಮಿಲಿ ಮತ್ತು ನನ್ನ ಮೈದ್ನನ್ ಫ್ಯಾಮಿಲಿ ಕೂಡ ಹಲವಾರು ಬಾರಿ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದಾರೆ. ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಸೊ ಅವ್ರಿಗೆ ನಿಯರ್ ಆಗುತ್ತೆ, ಸೊ ಅವ್ರು ಹೋಗಿ ಬರ್ತಾರೆ. ನಾವು ನಮ್ಮ ಅತ್ತೆ ಮಾವ ಆಗಿರಲಿ ಅಥವಾ ನಾನು ನಮ್ಮ ಮನೆಯವರಾಗಿರಲಿ ಯಾವಾಗಲಾದರೂ ಒಂದು ಸರಿ ಬೆಂಗಳೂರಿಗೆ ಹೋದರೆ ನಮ್ಮನ್ನು ಕೂಡ ಈ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬ ಅಂದರೆ ತುಂಬ ಪವರ್ಫುಲ್ ದೇವಸ್ಥಾನ ಅಂತ ನಮಗೆ ಅನ್ನಿಸ್ತು. ಇದು ನಮ್ಮ ಪರ್ಸ್ನಲ್ ಒಪಿನಿಯನ್ನು. ಸೊ ಯಾರಿಗೆಲ್ಲ ಅವಕಾಶ ಸಿಗುತ್ತೋ ಅವರೆಲ್ಲರೂ ಖಂಡಿತವಾಗಿ ಹೋಗಿ ಬನ್ನಿ. ನೋಡಿ, ಅಲಂಕಾರ ಮಾಡೋದಕ್ಕಿಂತ ಮುಂಚೆ ಸರ್ಪಗಳು ಕಾಣಿಸ್ತವೆ. 9 ಗಂಟೆಗೆ ಅಭಿಷೇಕ ಮಾಡುವಾಗ ಸರ್ಪಗಳು ಕಾಣಿಸ್ತವೆ ಅಂತ ಹೇಳಿದ್ನಲ್ಲ, ಅದು ಇದೇ ವಿಗ್ರಹ. ಅಲಂಕಾರ ಮಾಡೋದಕ್ಕಿಂತ ಮುಂಚೆ ಈ ವಿಗ್ರಹ ಹೀಗಿರುತ್ತೆ ಗರುಡ ಸ್ವಾಮಿ. ಆಮೇಲೆ ನಾನು ಉತ್ತರಾಭಿಮುಖವಾಗಿ ಆಂಜನೇಯ ಸ್ವಾಮಿ ನೆಲೆಸಿದ್ದಾರೆ ಇಲ್ಲಿ ಅಂತ ಹೇಳಿದ್ನಲ್ಲ, ಇದೇ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಆಂಜನೇಯ ಸ್ವಾಮಿ ಇರೋದ್ರಿಂದ ಉತ್ತರಾಭಿಮುಖ ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ. ಇದು ಉತ್ಸವಕ್ಕೋಸ್ಕರ ಅವರು ರೆಡಿ ಮಾಡಿ ಇಟ್ಟಿರ್ತಕ್ಕಂತಹ ವಿಗ್ರಹ. ಒರಿಜಿನಲ್ ದೇವರು ಇದು ಅಲಂಕಾರವನ್ನು ಮಾಡಿದ್ದಾರೆ. ಸೊ ನಿಮಗೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ದೇವಸ್ಥಾನದ ಬಗ್ಗೆ ನಿಮಗೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೆಲವೊಂದೊಂದು ಸಾರಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇಲ್ಲಿರತ್ತಂತೆ. ಊಟ ಇಲ್ಲ ಅಂತಂದ್ರೂ ಹೀಗೆ ಭಕ್ತಾದಿಗಳು ಯಾರಾದರೂ ಪ್ರಸಾದವನ್ನು ಮಾಡ್ಕೊಂಬಂದು ಹಂಚ್ತಾರಂತೆ. ಅದೇ ರೀತಿ ಪ್ರಸಾದ ಕೂಡ ನಮಗೆ ಸಿಕ್ತು. ಪ್ರಸಾದ ತಿಂದುಬಿಟ್ಟು ಮನೆ ಕಡೆ ಹೊರಟ್ವಿ.